ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರುಕ್ಮಿಣಿ, ಬೆಂಗಳೂರ್ಲಿಂದ. ನಾನು ಇವತ್ತು ನಿಮಗೆ ಹೈ ನೆಕ್ಕಲ್ಲಿ ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಅದರದ್ದೇ ಇವಾಗ ನಾನು ಮೇನ್ ಪೀಸ್ ಮೇಲೆ ಲೈನಿಂಗ್ ಕಟಿಂಗ್ ಮಾಡಿದ್ದೀನಲ್ಲ, ಅದನ್ನು ಕಟಿಂಗ್ ಮಾಡ್ತಾ ಇದ್ದೀನಿ. ಟೋಟಲ್ ಲೈನಿಂಗ್ ಕಟಿಂಗ್ ನಿಮಗೆ ವೀಡಿಯೋದಲ್ಲಿ ಇರುತ್ತೆ. ವೀಡಿಯೋನ ಲಾಸ್ಟ್ವರೆಗೆ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಹೈ ನೆಕ್ ಇವಾಗ ಟ್ರೆಂಡಿ ಬ್ಲೌಸಸ್ ಬರ್ತಾ ಇದ್ದಾವಲ್ಲ, ಅಂದರೆ ಇವಾಗ ಲೇಟೆಸ್ಟಾಗಿ ಅದೇ ಬ್ಲೌಸಸ್ಸು ಹೈ ನೆಕ್ಕಲ್ಲಿ ಫ್ರಂಟಲ್ಲಿ ಒಂದು ಪಾಟ್ ಶೇಪಲ್ಲಿ ಡಿಸೈನ್ ಬಂದಿದೆ. ಅದಕ್ಕೆ ಅದೇ ಥರ ಲೈನಿಂಗು ನಾನು ಕಟ್ ಮಾಡಿದ್ದೀನಿ. ಟೋಟಲ್ ಅಂದರೆ ಟೋಟಲ್ ಮೆಜರ್ಮೆಂಟ್ ನಾನು ಹೇಳ್ತೀನಿ ಇದರಲ್ಲಿ ನಿಮಗೆ. ವೀಡಿಯೋ ಮಾತ್ರ ಕೊನೆವರೆಗೆ ನೋಡಿ. ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೋ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಇನ್ನೊಂದು ವಿಷಯ ಏನಂದರೆ, ಲೈನಿಂಗು ಮತ್ತು ಮೇನ್ ಪೀಸು ನೀವು ಕಟಿಂಗು ಮಾಡಬೇಕಾದ್ರೆ ಕೂಡ ಯಾವಾಗಲಾದರೂ ಕೂಡ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿರಿ. ಲೈನಿಂಗು ಮೇನ್ ಪೀಸು ಎರಡು ಒಂದು ಸರ್ತಿ ಐರನ್ ಮಾಡಿಕೊಂಡೆ ನೀವು ಕಟಿಂಗ್ ಮಾಡೋಕ್ಕೆ ಹೋಗಿ, ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಕಟಿಂಗ್ನಲ್ಲಿ ಕೂಡ ಯಾವ ಪ್ರಾಬ್ಲಮ್ಸು ಬರಲ್ಲ. ಇವಾಗ ನಾನು ಇದಕ್ಕೆ ಫ್ರಂಟ್ ನೆಕ್ದು ಕ್ಯಾನ್ವಸ್ ಕಟ್ ಮಾಡ್ತಾಯಿದ್ದೀನಿ. ಇದೊಂದು ವಿಷಯ ನೆನ್ಪಿಟ್ಕೋಬೇಕು, ಯಾವಾಗ ಕೂಡ ಮೇನ್ ಪೀಸು ಮತ್ತು ಲೈನಿಂಗು ಎರಡನ್ನೂ ಐರನ್ ಮಾಡ್ಕೋಬೇಕು. ಸ್ಟೀಮ್ ಐರನ್ ಇದ್ದರೆ ಸ್ಟೀಮ್ ಐರನ್ ಮಾಡ್ಕೋಬೋದು, ಇಲ್ಲಾಂದ್ರೆ ನಾರ್ಮಲ್ ಐರನ್ ಇದ್ದರೆ ಕೂಡ ನಾರ್ಮಲ್ ಐರನ್ನಿಂದ. ಒಂದು ವೇಳೆ ಬಟ್ಟೆ ಸುಡುತ್ತೆ ಅನ್ನೋ ಭಯ ಇತ್ತಪ್ಪ ಅಂದರೆ ಕೂಡ ಒಂದು ನ್ಯೂಸ್ ಪೇಪರ್ ಇರುತ್ತಲ್ಲ, ನ್ಯೂಸ್ ಪೇಪರ್ ತೊಗೊಂಡು ಅದರ ಮೇಲೆ ಇಟ್ಬಿಟ್ಟು ಐರನ್ ಮಾಡ್ಕೊಂಡ್ರೆ ನಿಮ್ಗೆ ಐರನ್ ಮಾಡಿ ಕಟಿಂಗ್ ಮಾಡಿದ ಬ್ಲೌಸ್ಗಳು ತುಂಬ ನೀಟಾಗಿ ಬರ್ತವೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವುದೇ ಕೆಲಸ ಪರ್ಫೆಕ್ಟಾಗಿ ಮಾಡಬೇಕಾದ್ರೆ ಅದನ್ನು ಫಸ್ಟೇ ನಾವು ಸ್ಟಾರ್ಟಿಂಗಲ್ಲೇ ನೀಟಾಗಿ ಕಟಿಂಗಲ್ಲೇ ನೋಡ್ಕೋಬೇಕು. ಕಟಿಂಗಲ್ಲಿ ಒಂದು ಸಾರಿ ಮಿಸ್ಟೇಕ್ ಬಂತಂದರೆ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಇದು ಮಾಡೋಕ್ಕಾಗಲ್ಲ. ಕಟಿಂಗೇ ಪರ್ಫೆಕ್ಟಾಗಿರಬೇಕು. ಸ್ಟಿಚಿಂಗಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತೆ ರಿಮೂವ್ ಮಾಡ್ಕೊಂಡು ನಾವು ಸ್ಟಿಚಿಂಗ್ ಮಾಡ್ಬೋದು. ಆದರೆ ಕಟಿಂಗಲ್ಲಿ ಹೆಚ್ಚು ಕಡಿಮೆ ಬಂದರೆ ಬ್ಲೌಸ್ಗಳು ಹಾಳಾಗ್ತವೆ. ಸೊ ಅದಕ್ಕೆ ನೋಡಿಕೊಂಡು ನೀಟಾಗಿ ಕಟಿಂಗ್ ಮಾಡಿ ಕಲೀರಿ. ಕಟಿಂಗ್ ಮಾಡೋದು ಕಲಿತ್ಬಿಟ್ರೆ ನೀಟಾಗಿ ಸ್ಟಿಚಿಂಗಲ್ಲಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಇದ್ರೂ ಸರಿ ಮಾಡ್ಕೋಬೋದು. ಅದಕ್ಕೆ ನಾನು ಇಷ್ಟೆಲ್ಲ ನಿಮಗೂ ಟಿಪ್ಸ್ ಹೇಳ್ತಾ ಇರೋದು. ಯಾವುದೇ ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಗೆ ಆ ಕಟಿಂಗ್ ಬಂದಿಲ್ಲ ಅಂದರೆ ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಮೇನ್ ಪೀಸ್ ಮೇಲೆ ಲೈನಿಂಗ್ ಮೇಲೆ ಕಟಿಂಗ್ ಮಾಡೋದು ಕಲ್ರಿ. ಇವಾಗ ಕಟಿಂಗ್ನಲ್ಲಿ ಹೋಗ್ಬೇಕಾದ್ರೆ ನಾನು ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನೋಡಿರಿ. ಫಸ್ಟ್ ಬಂದುಬಿಟ್ಟು ಬ್ಲೌಸು ಮೆಜರ್ಮೆಂಟಲ್ಲಿ ಉದ್ದ ಎಷ್ಟಿದೆ ಅಂತ ಉದ್ದ ನೋಡೋಣ. ನಾನು ಉದ್ದ ಎಷ್ಟಿದೆ ಇವಾಗ ಅದರ ಲೆಂತು ನನಗೆ 15 ಇಂಚು ಬಂದಿದೆ. ಸೊ ಅಷ್ಟೇ ಇಟ್ಕೊಂಡು ಮತ್ತೆ ಕೆಳಗಡೆ ಒಂದು 1/2 ಇಂಚು, ಮೇಲಿಂದ 1/2 ಇಂಚು, ಅಂದರೆ ನಿಮ್ಮ ಬ್ಲೌಸ್ ಪ್ರಕಾರ ನೀವು ಈ ಥರ ಮಾರ್ಕಿಂಗ್ ಹಾಕೊಳ್ಳಿ. ನಿಮ್ದು ಎಷ್ಟು ಉದ್ದ ಬಂದಿದೆಯೋ ಅದರ ಪ್ರಕಾರನೇ ಕೆಳಗಡೆ ಒಂದು 1/2 ಇಂಚು, ಮೇಲೆ ಒಂದು 1/2 ಇಂಚು ಎಕ್ಸ್ಟ್ರಾ ಬಿಟ್ಟರೆ ಸ್ಟಿಚಿಂಗ್ನಲ್ಲಿ ಹೋದರೆ ಮಿಡಿಲಲ್ಲಿ ಮಿಕ್ಕಿರೋದು ನಿಮ್ಮ ಬ್ಲೌಸ್ ಮೆಜರ್ಮೆಂಟು ಬಂದುಬಿಡುತ್ತೆ. ಇವಾಗ ವೆಸ್ಟ್ ಇದೆಯಲ್ಲ, ವೆಸ್ಟಿಗೆ ನೋಡಿರಿ ಮಧ್ಯದಲ್ಲಿ ಈ ಕೊನ ಅಂದರೆ ಬ್ಯಾಕ್ ಪಾರ್ಟ್ 2 ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಂಡು ಅದರ ಎಷ್ಟಿದೆಯೋ ಅಷ್ಟು ಇಟ್ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ನಮ್ಗೆ ವೆಸ್ಟ್ ಪಾರ್ಟಿಗೆ ಡಾಟ್ಸ್ ಮಾರ್ಕಿಂಗ್ ಕೂಡ ಬಂದುಬಿಡುತ್ತೆ. ಇವಾಗ ನಾವು ಇದನ್ನು ಮಿಡಲ್ ಚೆಸ್ಟ್ ಮಾರ್ಕಿಂಗ್ ಮಾಡೋಣ. ಮಿಡಲ್ ಚೆಸ್ಟ್ ನಾನು ತಗೊಳ್ಳೋದು ಈ ಥರ ಇರುತ್ತೆ. ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂದರೆ, ಈ ಥರ ಉಕ್ಸ್ಪಟ್ಟಿನ ಡಬಲ್ ಫೋಲ್ಡ್ ಮಾಡ್ಕೊಂಡು ಸಮವಾಗಿ ಹಿಡ್ಕೊಂಡು ಆ ಮಿಡಲಲ್ಲಿ ಟೇಪ್ ಹಿಡ್ಕೊಂಡು ಕರೆಕ್ಟಾಗಿ ಈ ಥರ ನೋಡ್ಕೊತೀನಿ ನಾನು. ನನಗೆ ಸ್ಟಾರ್ಟಿಂಗ್ಲಿಂದ ಇದೇ ಥರ ಅಭ್ಯಾಸ ಇದೆ. ಸೊ ನಿಮ್ಗೆ ಇನ್ನೊಂದು ತರೀಕು ಕೂಡ ತೋರಿಸ್ತೀನಿ ನಾನು. ಇದು ನೋಡಿರಿ, ನಾನು ಈ ಥರ ನಾನು ತೊಗೊಂಡು 39 ಬಂದಿದೆ. ನಾನು ಸ್ವಲ್ಪ 38.5 ಆ ಥರ ಇದೆ ಬ್ಲೌಸು. ಸೊ ನಾನು ಅದನ್ನು ಒಂದು 1/2 ಇಂಚು ಕಡಿಮೆ ಮಾಡಿಕೊಂಡು 38 ಇಟ್ಕೊಂಡಿನಿ. ಈ ಥರ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅಂದರೆ ಒಬ್ಬರೊಬ್ರು ಒಂದೊಂದು ಥರ ಮೆಜರ್ಮೆಂಟ್ಸ್ ತೊಗೊತಾರೆ. ಇವಾಗ ಈಸಿ ಮೆಥಡಲ್ಲಿ ನಾನು ಹೇಳ್ತೀನಿ ನೋಡಿರಿ. ಈ ಥರ ಬ್ಯಾಕ್ ಪಾರ್ಟ್ ಇದೆಯಲ್ಲ, ಇದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಟೇಪ್ ಇದೆಯಲ್ಲ, ಹಾರ್ಮೋಲ್ ಡೌನ್ ಕೆಳಗಡೆ ಈಚೆಗ್ಲಿಂದ ಆಚೆ ಕರೆಕ್ಟಾಗಿ ಇಟ್ಕೊಂಡು ಮೆಜರ್ಮೆಂಟ್ ತೊಗೋಬೇಕು. ಅಂದರೆ ಹಾರ್ಮೋಲ್ ಟು ಹಾರ್ಮೋಲ್ ಅನ್ಮಾಡ್ತು. ಇವಾಗ ನಾವು ಎಕ್ಸ್ಟ್ರಾ ಮಾರ್ಕಿಂಗು 1.5 ಇಂಚು ಅಥವಾ 2 ಇಂಚು ನಿಮಗೆ ಬಿಟ್ಟಿರೋದು, ನೀವು ಎಷ್ಟಾದರೂ ತೊಗೋಬೋದು. ಇವಾಗ ನಾನು ಮೆಜರ್ಮೆಂಟ್ಸ್ ನೋಡ್ಕೊತಾ ಇದ್ದೀನಿ ಎಷ್ಟಿದೆಯಾ ಅಂತ. ನನಗೆ ಟೋಟಲ್ ಶೋಲ್ಡ್ರ್ ಬಂದುಬಿಟ್ಟು 15 ಇಂಚಿದೆ. ಯಾಕಂದರೆ ಇದು ಹೈ ನೆಕ್ಕಲ್ಲಿದೆ. ಅವ್ರು ಕೊಟ್ಟಿರೋದು ಡೌನ್ ನೆಕ್ಗೆ, ಸರಿನಾ? ಡೌನ್ ನೆಕ್ಗೆ ಆ ಮಾರ್ಕಿಂಗ್ ನಾವು ತೊಗೋಬಾರ್ದು. ಯಾಕಂದರೆ ಅವರು ಶೋಲ್ಡ್ರ್ ಒಂದು ವೇಳೆ ಸಪೋಸ್ ಈ ಥರ ಬ್ಲೌಸಸ್ ಬಂದರೆ ನಾವು ಡೌನ್ ನೆಕ್ ಇರೋದು ಬ್ಲೌಸು ನಮ್ಗೆ ಮೆಜರ್ಮೆಂಟ್ಗೆ ಕೊಟ್ಟರೆ ನಾವು ಶೋಲ್ಡರ್ ಮೆಜರ್ಮೆಂಟ್ ಬಾಡಿ ಮೇಲೇ ತೊಗೋಬೇಕಾಗುತ್ತೆ. ತೊಗೊಂಡು ಆವಾಗ ಅದು ಎಷ್ಟಿದೆಯೋ ಅದರಲ್ಲಿ ಹೈ ನೆಕ್ ಅಲ್ವಾ, 1 ಇಂಚು ಮಾತ್ರ ಡೌನ್ ಮಾಡ್ತಾಯಿದ್ದೀನಿ ನಾನು ಡೌನಿಗೆ. ಸೊ ಅದಕ್ಕೇ ನಾನು 15ಕ್ಕೆ 15 ಇಟ್ಬಿಟ್ಟಿದ್ದೀನಿ. ಏನು ಪ್ಲಸ್ಸು ಏನು ಮೈನಸ್ಸು ಇದರಲ್ಲಿ ಮಾಡಿಲ್ಲ. ಯಾಕಂದರೆ ಪ್ಲಸ್ಸು ಮೈನಸ್ಸು ಮಾಡೋಕ್ಕೆ ಹೋದರೆ, ಪ್ಲಸ್ ಮಾಡಿದ್ರೆ ಶೋಲ್ಡ್ರ್ ಪಕ್ಕದಲ್ಲಿ ಹಾರ್ಮೋಲ್ ಡೌನ್ ಸೈಡು ರಿಂಕಲ್ಸ್ ಬರುತ್ತೆ. ಮೈನಸ್ ಮಾಡಿದ್ರೆ ಶೋಲ್ಡ್ರ್ ಟೈಟ್ ಆಗಿಬಿಡುತ್ತೆ. ಅದಕ್ಕೆ ಯಾವುದೂ ಮಾಡಿಲ್ಲ. ಎಷ್ಟು 15 ಇಂಚಲ್ಲಿ
ಅರ್ಧ ನನಗೆ 7.5 7.5 ಇಟ್ಟಿದ್ದೀನಿ. ಬ್ಯಾಕ್ ಸೈಡ್ ನೆಕ್ಕು 1 ಇಂಚ್ ಮಾತ್ರ ಡೌನ್ ಆಗಿದೆ. ಅದಕ್ಕೋಸ್ಕರ ಏನು ನಾವು ಮೈನಸ್ಸು ಪ್ಲಸ್ಸು ಏನು ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಆಗಲಿ ಹೈ ನೆಕ್ಕಲ್ಲಿ ಬ್ಲೌಸಸ್ ಬಂದರೆ ಶೋಲ್ಡ್ರ್ ಎಷ್ಟಿದೆಯೋ ಕಾಲರ್ ಬಂತಂದರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಮತ್ತೆ ಇದರಲ್ಲಿ. ಅದೇ ಹೈ ನೆಕ್ ಅಲ್ಲಾದರೆ ನಾವು ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಇವಾಗ ನನ್ನ ಕಡೆಯಿಂದ ಒಂದು 3 ಇಂಚು ಮಾತ್ರ ತೊಗೊಂಡಿನಿ. ಅಂದರೆ 3 ಇಂಚ್ ಮೇಲೆ ಡಬಲ್ ಮೇಲೆ 6 ಇಂಚು ನೆಕ್ ರೌಂಡಿಗೆ 6 ಇಂಚು ಸರೋಗುತ್ತೆ. ಸೊ ಇದು ಕ್ಲೋಸ್ ನೆಕ್ ಮಾತು. ಅದಕ್ಕೋಸ್ಕರ ನಾನು ಆ ಥರ ತೊಗೊಂಡಿನಿ. ಇದು ಮೊಬೈಲಲ್ಲಿ ಫೋಟೋ ಇದೆ ನೋಡ್ರಿ, ನಾನು ತೋರಿಸ್ತಾ ಇದ್ದೀನಿ. ಈ ಥರ ನೆಕ್ಕು ಬರಬೇಕು. ಫ್ರಂಟಲ್ಲಿ ಆ ಥರ ಡೀಪ್ ಬಂದುಬಿಟ್ಟು ಬ್ಯಾಕ್ ನೆಕ್ಕು ಏನೋ ಹೈಯಲ್ಲೇ ಇರುತ್ತೆ, ಸರಿನಾ. ಈಗ ನಾನು ಶೋಲ್ಡ್ರ್ ಏನು ಮಾಡಿದ್ದೀನಿ, ಶೋಲ್ಡ್ರಲ್ಲಿ ಏನು ಪ್ಲಸ್ ಮೈನಸ್ ಮಾಡಿಲ್ಲ. ಆಮೇಲೆ ಆರ್ಮೋಲ್ಗೆ 17 ಇಂಚಿದೆ, ಅಂದರೆ ಡಬಲ್ ಮೇಲೆ 8.5 ಬರುತ್ತೆ. 17ಕ್ಕೆ ಅರ್ಧ 8.5 ಅಲ್ವಾ. ನಾ ಏನು ಮಾಡೀನಿ, 9 ಇಂಚ್ ಇಟ್ಕೊಂಡು ಶೋಲ್ಡ್ರನ್ನು ಸ್ವಲ್ಪ ಒಂದು 1/2 ಇಂಚು ಕ್ರಾಸ್ ಮಾಡಿದ್ದೀನಿ. ಯಾಕಂದರೆ ಹೈ ನೆಕ್ಕಲ್ಲಿ ಶೋಲ್ಡ್ರ್ ಯಾವಾಗಲೂ ಕ್ರಾಸ್ ಆಗಬೇಕು. ಆ ಥರ ನಾವು ಸೆಟ್ಟಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಈ ಥರ ಬ್ಯಾಕ್ ಪಾರ್ಟು ಕಟಿಂಗ್ ಆಯಿತು. ನಿಮ್ಗೆ ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟ್ಗೆ ಹೋಗೋಣ. ಮತ್ತೊಂದು ಸರ್ತಿ ಹಾರ್ಮೋನ್ ಚೆಕ್ ಮಾಡ್ತೇನೆ. ಯಾಕಂದರೆ ಶೋಲ್ಡ್ರಲ್ಲಿ ನಾನು 1/2 ಇಂಚು ಡೌನ್ ಮಾಡೇಬೇಕು. ಶೋಲ್ಡ್ರ್ ಸೈಡು ಇರುತ್ತಲ್ಲ, ಭುಜಗಳು ಇರ್ತಾವಲ್ಲ, ಅಲ್ಲಿ ಒಂದು 1/2 ಇಂಚು ಡೌನ್ ಮಾಡ್ಕೋಬೇಕು ಕಟಿಂಗ್ ಮಾಡಬೇಕಾದ್ರೆ. ಹೈ ನೆಕ್ಕಲ್ಲಿ ಮಾತ್ರ, ಎಲ್ಲ ನೆಕ್ಗಳಿಗಲ್ಲ, ಹೈ ನೆಕ್ಕಲ್ಲಿ ಮಾತ್ರ. ಹೈ ನೆಕ್ಕಿಗೆ ಕಾಲರ್ ನೆಕ್ಕಿಗೆ ಮಾತ್ರ ಖಂಡಿತ ಅಲ್ಲಿ ಶೋಲ್ಡ್ರಲ್ಲಿ ನಾವು ಅರ್ಧ ಇಂಚ್ಗಿಂತ ಸ್ವಲ್ಪ ಕಡಿಮೆ ಆಗಲಿ ಅಥವಾ ಅರ್ಧ ಇಂಚು ಕಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇವಾಗ ಓಪನ್ ನಮ್ಮ ಸೈಡ್ ತೊಗೊಂಡ್ಬಿಟ್ಟು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಣ. ಫ್ರಂಟ್ ಪಾರ್ಟ್ ಕರೆಕ್ಟಾಗಿದೆಯಾ ಇಲ್ಲ ನೋಡಿಕೊಂಡು ನೀಟಾಗಿ ಸ್ಕೇಲ್ ತೊಗೊಂಡು ಅದೇನು ಅಂಚು ವೀವಿಂಗ್ಸ್ನಲ್ಲಿ ಬಂದಿರುತ್ತಲ್ಲ, ಅಂಚು ಸೈಡು ಒಂದು ಮಾರ್ಕಿಂಗ್ ಹಾಕ್ಬೇಕು. ಯಾಕಂದರೆ ಅದು ಸ್ಟಿಚಿಂಗ್ನಲ್ಲಿ ತೊಗೊಳ್ಳಬಾರ್ದು. ಅದು ಟೈಟಾಗಿರುತ್ತೆ, ಎಕ್ಸ್ಪೆಂಡ್ ಆಗೋಲ್ಲ ಕ್ಲಾತು. ಸೊ ಅದನ್ನು ನಾವು ರಿಮೂವ್ ಮಾಡಿ ತೆಗಿಬೇಕು. ತೆಗೆದುಬಿಟ್ಟು ಫ್ರಂಟ್ ಪಾರ್ಟ್ನ ಬ್ಯಾಕ್ ಪಾರ್ಟ್ನ ಫ್ರಂಟ್ ಮೇಲೆ ಇಟ್ಬಿಟ್ಟು ಮಾರ್ಕಿಂಗ್ ಹಾಕೋಬೇಕು. ಟೋಟಲ್ ಮಾರ್ಕಿಂಗು ತೊಗೋಬೇಕು. ಇದು ಪ್ರಿನ್ಸೆಸ್ ಕಟ್ ಬ್ಲೌಸು. ಫ್ರಂಟ್ ನೆಕ್ಕು ಪ್ರಿನ್ಸೆಸ್ ಕಟ್ ಇದೆ ಫ್ರಂಟ್ ಪಾರ್ಟು, ಸರಿನಾ. ಇವಾಗ ನಾನೇನು ಮಾಡ್ತೀನಿ ನೋಡಿರಿ, ಸೈಡು ಆರ್ಮೋಲ್ ಸೈಡು 1 ಇಂಚು ಅಂದರೆ 3/4 ಇಂಚು. ಇನ್ನು ಡೌನ್ಗೆ ಆರ್ಮೋಲ್ ಡೌನ್ ವೆಸ್ಟ್ ಇರುತ್ತಲ್ಲ, ಅಲ್ಲಿ 1.5 ಇಂಚು ಅಥವಾ 2 ಇಂಚು. ಇದು 38 ಸೈಜ್ ಬ್ಲೌಸ್ ಅಲ್ವಾ, ನಾನು 1.5 ಹಾಕಿದ್ದೀನಿ. ಇನ್ನೂ ಸ್ವಲ್ಪ ದಪ್ಪ ಇದ್ದರೆ ಒಂದು 2 ಇಂಚು ಕೂಡ ಹಾಕೋಬೋದು ನೀವು, ಆರ್ಮೋಲ್ ಡೌನ್ ಸೈಡ್ ಮಾತ್ರ. ಇವಾಗ ಬ್ಯಾಕ್ ಪಾರ್ಟ್ ಸೇಮ್ ಮಾರ್ಕಿಂಗ್ ತೊಗೊಂಡು ಸೇಮ್ ಏನಿದೆಯೋ ಶೋಲ್ಡ್ರ್ ಕೂಡ ಕ್ರಾಸೇ ಬರಬೇಕು. ವಿಡಿಯೋದಲ್ಲಿ ನೋಡ್ತಿರ್ಬೇಕು ನಿಮಗೆ, ಕ್ರಾಸಲ್ಲೇ ಕಟ್ ಮಾಡಿದ್ದೀನಿ. ಅದೇ ಥರ ಸೇಮ್ ಹಾರ್ಮೋಲು ಮತ್ತು ಹಾರ್ಮೋಲ್ ಸೈಡು ಡೌನ್ ಪಾರ್ಟ್ ಹೆಚ್ಚಿಗಿಟ್ಟಿವಲ್ಲ ಅದು, ಮತ್ತು ವೆಸ್ಟಲ್ಲಿ ಹೆಚ್ಚಿಗಿಟ್ಕೊಂಡು ಅದು ಸೇಮ್ ಎಲ್ಲನೂ ಫ್ರಂಟ್ಲಿಂದ ಸೇಮ್ ಕಟ್ ಮಾಡ್ಕೋಬೇಕು. ಯಾವುದು ಅಂದರೆ ಫ್ರಂಟ್ ಪಾರ್ಟು ಸ್ವಲ್ಪ ಒಂದು ಅರ್ಧ ಇಂಚು ಡೌನ್ ಇದ್ದರೆ ನಡೀತದೆ. ಬಟ್ ಆರ್ಮೋಲ್ ವೆಸ್ಟ್ ಇದೆಯಲ್ಲ, ಅಲ್ಲಿ ಮಾತ್ರ ಪ್ರಾಪರಾಗಿ ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟೇ ಇರಬೇಕು. ಈ ವಿವಿಂಗ್ಸ್ನಲ್ಲಿ ಬಂದಿರೋ ಕ್ಲಾತು ನಾನು ರಿಮೂವ್ ಮಾಡಿದ್ದೀನಿ. ಇವಾಗ ನೋಡಿ, ಇವಾಗ ನಾನು ನೆಕ್ಕಿಗೆ ಎಷ್ಟು ಮಾರ್ಕಿಂಗ್ ಹಾಕಿದ್ನಲ್ಲ, ಶೋಲ್ಡ್ರಲ್ಲಿ ಅದೇ ಮಾರ್ಕಿಂಗು ಒಂದು ಡಾಟ್ಸ್ ಹಾಕ್ಕೊಂಡು ಫ್ರಂಟ್ ನೆಕ್ಗೆ ಎಷ್ಟಿದೆಯೋ ಅಷ್ಟು ಮಾರ್ಕ್ ಹಾಕಿದ್ದೀನಿ. ನೀವು ಎಷ್ಟು ನಿಮ್ಮ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟು ತೊಗೊಳ್ಳಿ. ನಾನು 7ಗೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಇವಾಗ ಇದನ್ನು ಫ್ರಂಟ್ ಎಷ್ಟು ಕಸ್ಟಮರ್ ಬಾಡಿ ಮೇಲೆ ಮೆಜರ್ಮೆಂಟ್ ತೊಗೋಬೇಕಾದ್ರೆ ತೊಗೋಬೇಕು. ಅವ್ರಿಗೆ ಎಷ್ಟು ಡೀಪ್ ಬೇಕು ಅವ್ರ ಬಾಡಿ ಮೇಲೆ ಚೆಕ್ ಮಾಡ್ಕೋಬೇಕು. ಎಲ್ಲರಿಗೂ ಒಂದೇ ಸಮ ಮೆಜರ್ಮೆಂಟ್ಸ್ ತೊಗೋಬಾರ್ದು. ಯಾಕಂದರೆ ಎಲ್ಲರಿಗೂ ಇವಾಗ ನಾನು ಇಟ್ಟಿದಂಗೆ ನೀವು 4-4.25 ಇಟ್ಬಿಟ್ರೆ ಅವ್ರ ಬಾಡಿ ಚಿಕ್ಕದಾದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನೀವು ಅವರು ಕಸ್ಟಮರ್ ಚೆಸ್ಟು ನೆಕ್ಕು ಇರುತ್ತಲ್ಲ, ನೆಕ್ಕು ಈ ಫ್ರಂಟ್ ಪಾರ್ಟಲ್ಲಿ ನೆಕ್ಕು ಎಷ್ಟು ಬಿಡ್ತು ಬೇಕನ್ನೋದು ಒಂದು ಮಾರ್ಕಿಂಗು ಟೇಪ್ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ಅಷ್ಟರದಲ್ಲೇ ಒಂದು ಅರ್ಧ ಇಂಚು ಕಡಿಮೆ ಇಟ್ಕೊಂಡ್ರೆ, ಈಗ ನಾನು 8 ತೊಗೊಂಡಲ್ಲ, 7.25 ಇಟ್ಟಿದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ನಲ್ಲಿ ಕವರ್ ಆಗುತ್ತೆ. ಸೊ ಆ ಥರ ಆಲೋಚನೆ ಮಾಡಿಕೊಂಡು ಮಾಡ್ಕೋಬೇಕು. ಇವಾಗ ನನಗೆ ಸ್ವಲ್ಪ ಶೋಲ್ಡ್ರ್ ಫ್ರಂಟ್ ಪಾರ್ಟ್ ಹೆಚ್ಚಿಗೆ ಬಂತು. ಸೊ ಅದಕ್ಕೆ ಸ್ವಲ್ಪ ಕಟಿಂಗ್ ಮಾಡಿ ಅವೆಲ್ಲ ಚೆಕ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ನಾವು ಒಂದೇ ಮಾರ್ಕಿಂಗ್ ಹಾಕಿ ಎಲ್ಲದಕ್ಕೂ ಕಟಿಂಗ್ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ಕಸ್ಟಮರ್ ಬಾಡಿ ನೋಡಿಬಿಟ್ಟೆ ಕಟಿಂಗ್ ಮಾಡಬೇಕು. ನಮ್ಮದು ಅಂದಾಜು ಮೇಲಂತೂ ಕಟಿಂಗ್ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಫ್ರಂಟ್ ಪಾರ್ಟು ನಾನು ಮಾರ್ಕಿಂಗ್ ಹಾಕ್ತಾಯಿದ್ದೀನಿ ನೋಡಿರಿ. ಫ್ರಂಟು ಒಂಥರ ಪಾರ್ಟ್ ಶೇಪ್ ಥರ ಬಂದಿದೆ. ಎಷ್ಟು ಬೇಕು ನನಗೆ 8 ಇಂಚು ಇತ್ತು. ಸೊ ಅದಕ್ಕೆ ನಾನು 7.5 ಹಾಕಿದ್ದೀನಿ. ಅಂದರೆ 3.25 ಹಾಕಿದ್ದೀನಿ ಫ್ರಂಟ್ ಪಾರ್ಟಿಗೆ. ಇವಾಗ ಎಕ್ಸ್ಟ್ರಾ ಕಟಿಂಗ್ ಫ್ರಂಟ್ ಪಾರ್ಟ್ದು ಕಟ್ ಮಾಡ್ಕೋಬೇಕು. ಪ್ರಿನ್ಸೆಸ್ ಕಟ್ಟಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು, ಆಲ್ಮೋಸ್ಟ್ ನಾನು ಪ್ರಿನ್ಸೆಸ್ ಕಟ್ ಬ್ಲೌಸಸ್ಸೇ ಮಾಡ್ತೀನಿ. ಅದೇ ವೀಡಿಯೋಸೇ ನಿಮ್ಗೆ ಅಪ್ಲೋಡ್ ಕೂಡ ಮಾಡಿದ್ದೀನಿ ಮೊದಲು ಕೂಡ. ಇದಕ್ಕಿಂತ ಮುಂಚೆ ವೀಡಿಯೋಸಲ್ಲಿ ನೀವು ಒಂದು ಸರ್ತಿ ಬೇಕಾದರೆ ಅದರಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಕೆಲವೊಂದು ವೀಡಿಯೋಸ್ ಇದ್ದಾವೆ, ಎಲ್ಲ ಪ್ರಿನ್ಸೆಸ್ ಕಟ್ಟೇ ಇದ್ದಾವೆ. ಇವಾಗ ನೋಡಿರಿ ಪ್ರಿನ್ಸೆಸ್ ಕಟ್ಟು ನಾನು ಇದರ ಕಟ್ ಮಾಡ್ಕೊಂಡಿನಿ. ನೀಟಾಗಿ ಶೇಪ್ ತುಂಬ ನೀಟಾಗಿ ಕೊಡುತ್ತೆ ಈ ಥರ ಕಟ್ ಮಾಡಿಕೊಂಡ್ರೆ ನೀವು. ಇದಾದಮೇಲೆ ಫ್ರಂಟ್ ನೆಕ್ ಕಟ್ ಮಾಡೋಣ. ಸೇಮ್ ಶೇಪಲ್ಲೇ ಕಟಿಂಗ್ ಆಗಿರೋ ಬ್ಲೌಸು ನಾನು ಶಾರ್ಟ್ಸಲ್ಲಿ ನಿಮ್ಗೆ ತೋರಿಸ್ತೀನಿ. ಇವತ್ತಿನ ಸ್ಟಿಚಿಂಗ್ ಆಗಿಲ್ಲ, ಸೊ ಅದಕ್ಕೆ ನಾನು ಶಾರ್ಟ್ಸಲ್ಲಿ ತೋರಿಸ್ತೀನಿ ನಿಮಗೆ. ಈ ಥರ ಕಟಿಂಗ್ ಆಯ್ತಲ್ವ. ಇವಾಗ ನಾವು ಇದನ್ನು ನೋಡಿ ನೆಕ್ಕು ನೋಡಿ ತೋರಿಸ್ತಾ ಇದ್ದೀನಿ.
ಈ ಥರ ಶೇಪ್ ಬರುತ್ತೆ. ನಾನು ಮೊಬೈಲಲ್ಲಿ ತೋರಿಸಿದ್ರೆ ಸೇಮ್ ಶೇಪು ಬಂದಿದೆ. ಇದನ್ನು ನಾವು ಇವಾಗ ಏನು ಮಾಡಬೇಕು, ಮೇನ್ ಪೀಸ್ ಮೇಲೆ ಕಟ್ ಮಾಡ್ಕೋಬೇಕು. ಇವಾಗ ಸ್ಲೀವ್ಸ್ ಕಟ್ ಮಾಡೋಣ ನಾವು. ಬ್ಯಾಕ್ ಪಾರ್ಟ್ ಆಯಿತು, ಫ್ರಂಟ್ ಆಯಿತು, ಸ್ಲೀವ್ಸ್ ಆಯಿತು. ಆದರೆ ನಾನು ಹೇಳೋದು ನಿಮ್ಗೊಂದೇ, ಯಾವುದೇ ಕಟ್ಟಿಂಗ್ ಆಗಲಿ ಕಸ್ಟಮರ್ನ ನೋಡೇ ಕಟ್ ಮಾಡಿ. ಬ್ಲೌಸ್ಗಳು ನೋಡಿಬಿಟ್ಟು ಅವ್ರು ಹೇಳಿದ ಪ್ರಕಾರ ಎಲ್ಲದಕ್ಕೂ ಒಂದು 5 ಇಂಚ್ ಇಟ್ಕೊಂಡು ಆಫ್ 2 ಇಂಚು ಫ್ರಂಟಿಗೆ ಇಟ್ಕೊಂಡು ಬ್ಯಾಕ್ ಶೋಲ್ಡ್ರ್ 3 ಇಂಚಸ್ ಇಟ್ಕೊಂಡು ಆ ಥರ ಕಟ್ಟಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ಕಸ್ಟಮರ್ನ ಅಬ್ಸರ್ವ್ ಮಾಡಿರಿ. ಕಸ್ಟಮರ್ನ ಅಬ್ಸರ್ವ್ ಮಾಡಿಬಿಟ್ಟು ಅವ್ರು ಯಾವ ಥರ ಇದ್ದಾರೆ, ಅವ್ರ ಬಾಡಿ ಡೌನ್ ಆಗಿದೆಯಾ, ಫ್ರಂಟಲ್ ಚೆಸ್ಟ್ ಡೌನ್ ಆಗಿದೆಯಾ, ಯಾವ ಥರ ಅವ್ರಿಗೂ ಗ್ರಿಪ್ನೆಸ್ ಇದೆ, ಶೋಲ್ಡ್ರ್ ಯಾವ ಥರ ಇದೆ, ಹಾರ್ಮೋನ್ ಯಾವ ಥರ ಇದೆ, ಇದೆಲ್ಲ ನೋಡಿಕೊಂಡೇ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡೋರಿಗೆ ಕಂಪಲ್ಸರಿ ಕಣ್ಣು, ಮನಸ್ಸು, ಕೈ ಎಲ್ಲ ಒಂದಲ್ಲೇ ಇರಬೇಕು. ನಾವು ಒಂದೇ ಥರನೇ ಮೆಜರ್ಮೆಂಟು ಹಾಕೋಕ್ಕೆ ಹೋಗ್ಬಾರ್ದು. ನೋಡಿರಿ, ಸ್ಲೀವ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಪ್ರಾಪರ್ ಯಾವ ಸೈಜ್ ಮೆಜರ್ಮೆಂಟ್ ಇದೆಯೋ ಅದೇ ಅಂದರೆ ಮೇಲೆ ಒಂದು ಅರ್ಧ ಇಂಚು, ಡೌನ್ ಪಾರ್ಟಿಗೆ ಸ್ಲೀವ್ ರೌಂಡ್ ಇದೆಯಲ್ಲ ಅಲ್ಲೊಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕಿದ್ದೀನಿ. ಒಂದು ಸಲ ಡೌಟ್ ಬಂತ ನಿಮಗೆ, ಈ ಥರ ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು, ಯಾಕಂದರೆ ಶೋಲ್ಡ್ರ್ ಸ್ಟಿಚಿಂಗ್ ಆಗುತ್ತಲ್ಲ, ಅಲ್ಲಿ ಫೋಲ್ಡ್ ಮಾಡಿ ಅಲ್ಲಿಂದ ಸೀದಾ ಹಿಂಗೆ ಇಟ್ಕೊಂಡು ಮಾರ್ಕಿಂಗ್ ಮೇಲೆ ಇಟ್ಟು ನೋಡಿರಿ ಕರೆಕ್ಟಾಗಿ ಬಂತಾ ಇಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್ ಪ್ರಾಪರ್ ಮೆಜರ್ಮೆಂಟ್ ಬಂದಿದೆ. ಈ ಥರ ಸ್ಲೀವ್ಸ್ ಕಟ್ಟಿಂಗು ಮಾಡ್ಕೋಬೇಕನ್ಮತ್ತು. ಈ ಥರ ಕಟ್ಟಿಂಗ್ಗಳು ನೀವು ನೀಟಾಗಿ ನೋಡಿಕೊಂಡು ಕಸ್ಟಮರ್ನ ಬಾಡಿಗಳನ್ನ ಅಬ್ಸರ್ವ್ ಮಾಡಿ ನೀವು ಕಟ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ರೆ ನೀವು ಖಂಡಿತ ಈ ಫೀಲ್ಡಲ್ಲಿ ಸಕ್ಸಸ್ ಆಗ್ತೀರಾ. ಯಾರೇ ಆಗಲಿ ಒಂದು ಸಾರಿ ಬಂದಿಲ್ಲ ಅಂದರೆ ಇನ್ನೊಂದು ಸಾರಿ ಬಂದಿಲ್ಲ ಅಂದರೆ ಇನ್ನೊಂದು ಸಾರ್ತಿ ಪೇಪರ್ ಕಟ್ಟಿಂಗ್ಸ್ ಮಾಡೋದು, ಹಳೆ ಬಟ್ಟೆಗಳ ಮೇಲೆ ಕಟ್ಟಿಂಗ್ ಮಾಡೋದು, ನೀವೇ ಕಟ್ಟಿಂಗ್ ಮಾಡಿದ ಬಟ್ಟೆಗಳ್ನ ನೀವೇ ಹಾಕ್ಕೊಂಡು ನೋಡ್ಕೊಳ್ಳೋದು, ಏನೇನು ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಈ ಥರ ಮಾಡ್ಕೊಂಡು ಹೋದರೆ ನೀವು ಪಕ್ಕಾ ಪ್ರೊಫೆಷ್ನಲ್ ಟೈಲರ್ಸೇ ಆಗ್ತೀರಾ. ಸುಮ್ಮನೆ ನಾವು ವೀಡಿಯೋನ ಮಾಡಿವಿ, ಆ ವೀಡಿಯೋನಲ್ಲಿ ನೋಡಿವಿ ಆ ಥರ ಮಾಡೋದಲ್ಲ. ನೀವು ಸ್ವಲ್ಪ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ಕೆಲಸ ಮಾಡಿದರೆ ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಇವತ್ತಿಗೆ ಇಷ್ಟೇ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ.